ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಸಂಭ್ರಮಾಚರಣೆ. ಆರ್ಸಿಬಿ ಅಭಿಮಾನಿಗಳು ರಾತ್ರಿಯೆಲ್ಲ ನಿದ್ದೆನೆ ಮಾಡಲ್ಲ, ಇದಂತೂ ಕನ್ಫರ್ಮ್. ನೋಡಿ, ಒಂದು ಕಡೆ ಆ ಫೋಟೋ ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ನಮ್ಮ ಒಂದಿಷ್ಟು ಫ್ಯಾನ್ಸ್ ಮೇಡ್ ಫೋಟೋಗಳನ್ನು ನೋಡ್ತಾ ಇದ್ವಿ. ವಿರಾಟ್ ಕೊಹ್ಲಿ ಅವ್ರ ಕೈಯಲ್ಲಿ ಕಪ್ಪಿರೋದು, ನಮ್ಮ RCB ತಂಡದ ಕೈಯಲ್ಲಿ ಕಪ್ಪಿರೋದು, ಅದಂತೆಲ್ಲ ಮಜಾ ಕೊಡ್ತಾ ಇರಲಿಲ್ಲ. ಆದರೆ ಈ ಫೋಟೋ ಇದೆಯಲ್ಲ, ಇದು RCB ಅಭಿಮಾನಿಗಳಿಗೆ ಬೇಕಾಗಿತ್ತು. ಈ ಕ್ಷಣ ಬೇಕಾಗಿತ್ತು, ಈ ದಿನ ಬೇಕಾಗಿತ್ತು, ಈ ಕಪ್ ಬೇಕಾಗಿತ್ತು. ಈ ಕಪ್ ನಮ್ಮ ಕಿಂಗ್ ಕೊಹ್ಲಿ ಕೈಯಲ್ಲಿರಬೇಕಾಗಿತ್ತು. ಅದೆಲ್ಲವೂ ಕೂಡ ನನಸಾಗಿದೆ. ಆ ಎಲ್ಲ ಕನಸು ಇವತ್ತು ನನಸಾಗಿದೆ. ಆ ಕನಸು ನನಸಾಗಿದ್ದರ ಪರಿಣಾಮ ನೋಡಿ, ಅಲ್ಲಿ ನಮ್ಮ RCBಯ ಫ್ಲಾಗ್ಗಳು, ನಮ್ಮ ಕನ್ನಡಮ್ಮನ ಬಾವುಟಗಳು ರಾಜಿಸ್ತಾ ಇದ್ದಾವೆ ನಮ್ಮ RCBಯ ಅಭಿಮಾನಿಗಳ ಕೈಯಲ್ಲಿ. ನಮ್ಮ RCB ಇವತ್ತು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಅಫ್ಕೋರ್ಸ್ ನಮ್ಮ ಅಪೋಸಿಟ್ ಆಡಿದಂಥ ಪಂಜಾಬ್ ಕೂಡ ತುಂಬ ಅದ್ಭುತವಾಗಿ ಆಟ ಆಡ್ತು, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಜೊತೆಗೆ ಪಂಜಾಬ್ ಅಷ್ಟು ಅದ್ಭುತವಾಗಿ ಪ್ರದರ್ಶನ ತೋರಿದ್ದಕ್ಕೇ ಇವತ್ತು ಇಷ್ಟು ಮಜಾ ಬಂತು ಆಟ, ಈ ಮ್ಯಾಚ್. ನಮ್ಮ RCB ಸುಲಭವಾಗಿ ಗೆದ್ದುಬಿಟ್ಟಿದ್ರೆ ಇಷ್ಟು ಮಜಾ ಬರ್ತಾ ಇರಲಿಲ್ಲ. ಎಸ್, ನಮ್ಮ ಮೂವರು ಲೆಜೆಂಡ್ಗಳು ಒಂದೇ ಫ್ರೇಮ್ನಲ್ಲಿದ್ದಾರೆ. ಇವರಿಗೋಸ್ಕರ ಆ ಕಪ್ ಬೇಕಾಗಿತ್ತು. ನೋಡಿ, ಅಲ್ಲಿ ಕ್ರಿಸ್ ಗೇಲ್ ಜೊತೆಗೆ ನಮ್ಮ RCBಯ ಹೆಮ್ಮೆಯ ಪುತ್ರ ಮತ್ತೊಬ್ಬ AB de Villiers, ಜೊತೆಗೆ ನಮ್ಮ ಯಾವತ್ತೂ ಕೂಡ ದತ್ತುಪುತ್ರ ವಿರಾಟ್ ಕೊಹ್ಲಿ. ಈ ಮೂವರು ಈ ಕಪ್ ಎತ್ತಬೇಕಾಗಿತ್ತು, ಇವತ್ತು ಎತ್ತಿದ್ದಾರೆ. ಕ್ರಿಸ್ ಗೇಲ್ ನಮ್ಮ RCBಗೆ ಅವರ ರಕ್ತ ಕೊಟ್ಟಿದ್ದಾರೆ. ಅಂದರೆ ಅಷ್ಟು ಅದ್ಭುತವಾಗಿ ಆಡಿದಂಥ ಆಟಗಾರ. ಅವರಿದ್ದರೂ ಕೂಡ ನಮಗೆ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಮ್ಮ AB de Villiers ಇವತ್ತಿಗೂ ಕೂಡ RCB ಅಂದರೆ ಅಷ್ಟೇ ಹುಚ್ಚು, ಅಷ್ಟೇ ಅಭಿಮಾನ, ಅಷ್ಟೇ ಪ್ರೀತಿ ಈ ಇಬ್ಬರಿಗೂ ಕೂಡ. ಇಬ್ಬರು ತಂಡದಲ್ಲಿ ಇಲ್ಲ, ಆದರೂ ಕೂಡ RCB ಅಂದರೆ ಅಷ್ಟು ಹುಚ್ಚು ಅವರಿಬ್ಬರಿಗೂ ಕೂಡ. ನೋಡಿ, ಅಲ್ಲಿ ವಿರಾಟ್ ಕೊಹ್ಲಿಯೊಂದಿಗೆ ಅವರಿಬ್ಬರು ನಿಂತ್ಕೊಂಡು ನಮ್ಮ ತ್ರಿಮೂರ್ತಿಗಳನ್ನು ಒಟ್ಟಿಗೆ ನೋಡೋದೇ ಖುಷಿ. ಇವತ್ತು ಈ ಫೋಟೋ ವೈರಲ್ ಆದಷ್ಟು ಇನ್ನು ಯಾವ ಫೋಟೋನೂ ವೈರಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪ್ರೀತಿಸ್ತಾರೆ ಈ ಮೂವರನ್ನು ಕೂಡ ಒಟ್ಟಿಗೆ ನೋಡೋದಕ್ಕೆ. ಒಂದು ಕಾಲ ಇತ್ತು RCB ಅಂತ ಅಂದರೆ ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ, AB de Villiers, ಇಷ್ಟೇ ಮೂರು ಜನ. ಇವರು ಮೂರು ಜನ ಆಡಿದರು ಅಂತ ಅಂದರೆ ಆ ದಿನ ನಾವು ಸೋಲಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಈ ಮೂರು ಜನ ಅವತ್ತು ಫೇಲ್ ಆದರು ಅಂತ ಅಂದರೆ ಮುಗೀತು, ಅವತ್ತು ನಾವು ಗೆಲ್ಲೋದಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ.